ನಮಸ್ಕಾರ ರೀ. ವಿಡಿಯೋ ನೋಡೋ ಮಂದಿಗೆ ಸಾಷ್ಟಾಂಗ ನಮಸ್ಕಾರ. ಎಲ್ಲ ನನ್ನ ಕೃಷಿ ಕೃಷಿ ಮಾಡೋಂಥ ರೈತರಿಗೂ ಸಮಗ್ರ ನಮ್ಮ ನಾಡ ಜನತೆಗೂ ನಮಸ್ಕಾರ ಅಂದರೆ ನಮಸ್ಕಾರ ರೀಪ್ಪ. ಏನಿಲ್ರಿ, ಹಂಗೆ ಸುಮ್ಮ ಖಾಲಿ ಕೂತೀನಿ ರೀ. ಗುಡ್ದಾಗ ಒಂದು ವಿಚಾರ ಬತ್ತು. ವಿಚಾರ ಏನು ಮಾಡಲಿ ತಿಳಿಲ್ಲ. ನಮ್ಮ ಯೂಟ್ಯೂಬ್ದಾಗಂತೂ ಎಲ್ಲ ಮಂದಿ ಸ್ವಲ್ಪ ಖಾಲಿ ಇರ್ತಾರೆ, ಖಾಲಿ ದಾಸೋದು ನಮ್ಮ ವಿಡಿಯೋ ನೋಡ್ತಿರ್ತಾರೆ. ಹಂಗೆ ಸಣ್ಣ ವಿಷಯ ಐತಿ, ಸ್ವಲ್ಪ ಅವ್ರಿಗೆ ಒಟ್ಟು ಹೇಳೋನು, ನಮಗೂ ತಿಳಿದಿದ್ದ ಅಂತ ಹೇಳ್ಬೇಕಂತ ಸಣ್ಣದೊಂದು ವಿಡಿಯೋ ಮಾಡತ್ತೇನೆ ರೀ. ಏನು ತಪ್ಪಿದ್ರೆ ಕ್ಷಮಿಸಿ, ನಮ್ಮದು ತಪ್ಪಾಗತೈತೆ. ಯಾಕಂದ್ರೆ ನಮ್ಮ ನಾಲೆಜ್ ಕಡಿಮೆ ರೀ, ನಿಮ್ಮ ನಾಲ್ಕು ಕಡಿಮೆ ಆಗ್ತವೆ ರೀ. ಆರು ಅದ್ರಾಗ ನಮ್ಗೆ ತಿಳಿದ್ ನಾವು ಹೇಳ್ತಿರ್ತಾರೆ ರೀ. ನಿಮಗೂ ಒಟ್ಟು ನೋಡಿರಿ, ಯಾಕಂದ್ರೆ ನಾವು ಈಗಿನ ರೈತರಿ, ಹಳಿ ರೈತರು ಭಾಳ ಮಂದಾರು. ಆ ರೈತರಿಗಾಗಿ ಈ ವಿಡಿಯೋ ಮಾಡೋದ್ರಿ. ಮತ್ತೇನಿಲ್ಲ, ಈ ಹೊಸಾಗಿ ರೈತರ ಬಂದಾರಲ್ಲ, ಆ ರೈತರ ಹೆಂಗಿದ್ರಿ, ಆ ರೈತರಿಗೆ ಈಗಿನ ಟೆಕ್ನಾಲಜಿ ಉಪಯೋಗ ಮಾಡ್ಕೊಳತ್ತಾರೆ. ಒಪ್ಪೋರ್ನು ಬರೋಬ್ಬರ ರೈತರು ಏನಿಲ್ಲ, ಮಾಡರ್ನ್ ಬಂದಂಗೆ ಮಾಡರ್ನ್ ಹೋಗ್ಬೇಕ್ರಿ. ತಪ್ಪಣಂಗಿಲ್ಲ ರೀ. ಆರ್ನು ಕೆಲವೊಂದು ವಿಷಯಗಳು ಏನದ ರೀ, ಹಳಿ ಪದ್ಧತಿ ಭಾಳ ಚಂದ ರೀ. ನೀವು ತಿನ್ನೋದು ಅನ್ನ ರೀ, ರಾಸಾಯನಿಕ ಗೊಬ್ಬರ ಅಲ್ರಿ. ನೀವು ಏನು ಭೂಮಿ ಹಾಕ್ತಾರಲ್ಲ, ನೀವು ಅನ್ನ ತಿಂತಾರೆ ಹೊರತು ಗೊಬ್ಬರ ಅಂತ ತಿನ್ನಂಗಿಲ್ರಲ್ಲ. ಗೊಬ್ಬರನ ನಿಮ್ಮ ಬೆಳೆ ತಿಂತೈತಿ ಅಂತೀರಿ. ವಿಚಾರ ಮಾಡಿ ಅನ್ಸತ್ತಾರೆ, ಗೊಬ್ಬರ ತಿಂತೈತ್ರಿ ಅಲ್ರಿ. ಈಗಿನ ಕಾಲದಾಗ ತುಟ್ಯಾಗ ಆಯ್ತು ರೀ, ಎಲ್ಲ ದುಬಾರಿ ಆಗತ್ತಾರೆ. ಸ್ವಲ್ಪ ಖರ್ಚು ಕಡಿಮೆ ಮಾಡ್ಕೊರಿಲ್ಲ, ಏನಾಗೋಯ್ತಿ? ಸ್ವಲ್ಪ ಖರ್ಚು ಕಡಿಮೆ ಮಾಡ್ಕೋರಿಪ್ಪ. ಸ್ವಲ್ಪ ಎಲ್ಲಾಕ್ರಿ, ಏನಾಗೋಯ್ತು ರೀ? ಅಷ್ಟು ಮಾಡಕ್ಕೆ ಸ್ವಲ್ಪ ಏನಿಲ್ಲ ರೀ, ಲಾಗೋಡ್ ಕಡಿಮೆ ಮಾಡೋದ್ರಿ. ಕೆಲವೊಂದು ಔಷಧ ಕಡಿಮೆ ಮಾಡ್ಬಿಡೋದ್ರಿ, ಮುಗಿತ್ರಿ, ಖರ್ಚು ಕಡಿಮೆ ಆಯ್ತು. ಬೆಳೆ ಎಷ್ಟು ಬಂದ್ರೆ ಬರ್ತೈತಿ ರೀ. ಅದೇನು ಭೂಮಿ ತಾಯಿ ಏನಾಗಲ್ರಿ, ನೀವು ಒಂದು ಕಾಳು ಹಾಕಿದ್ರೆ 1000 ರೂಪಾಯಿ ಕೊಡ್ತಾರ್ರಿ. ಆಕೆ ಆಶೀರ್ವಾದ ರೀ. ಅದು ನಾವು ಏನು ವಿಚಾರ ಮಾಡ್ತೇವೆ, ಎಲ್ಲ ಲಾಗೋಡ್ ಹಾಕಿರನ ಬೆಳೆ ಬರೋದಾ, ಗೊಬ್ಬರ ಹಾಕಿರನ ಬರೋದಾ, ಯೂರಿಯಾ ಒಗರನ ಬರೋದಾ? ತಪ್ಪ್ರಿ, ನಮ್ಮ ಕಲ್ಪನೆನ ತಪ್ಪ್ರಿ. ಯಾಕಂದ್ರೆ ರೀ, ಹಿಂಗೆ ಒಂದು ವಿಚಾರ ಹೇಳ್ತೇನೆ ರೀ. ನೀವು ಬೆಳೆ ಹಾಕ್ತೀರಿ, ಭೂಮಿ ನೀರು ಹಾಸ್ತೀರಿ, ಒಯ್ತೆ ಬೆಳಿಲ್ತೆ ಮಾಡ್ತೀರಿ. ಲಾಗೋಡ, ಯೂರಿಯಾ ಏನು ಕೆಲವೊಂದು ಹಾಕ್ತೀರಿ, ರಾಸಾಯನಿಕ ಗೊಬ್ಬರಗಳು ಹಾಕ್ತೀರಿ. ಅದು ಏನು ಹಾಕಿರಟ್ಟ ಬೇದಿಸ್ತೈತೇನು, ರೂಸ್ ಐತೇನು ರೀ? ಹೇಳ್ರಿ, ನೀವು ನಮ್ಮ ಹಿರಿಯರು ಏನು ಹಾಕ್ತಾರೇನು ರೀ? ಎಲ್ಲಿತ್ರಿ ಗೊಬ್ಬರ? ರಸಗೊಬ್ಬರ ಎಲ್ಲಿಂದ ಬತ್ರಿ? ಯಾರು ತಯಾರು ಮಾಡ್ರು? ಯಾವಾಗ ಉಪಯೋಗ ಮಾಡಕತ್ರು? ನಮ್ಮ ಹಿರಿಯರು ಮಾಡ್ತಾರಲ್ಲ ಅವರು. ನೀವು ಮಾಡ್ತೀರ, ಅವರು ಮಾಡ್ತಾರೆ ರೀ. ನೀವು ವಿಚಾರ ಮಾಡ್ರಲ್ಲ, ಸ್ವಲ್ಪ ವಿಚಾರ ಮಾಡೋ ಮಾತೈತ್ರಿ. ಈಗ ನೋಡಿರಿ, ಗುಡ್ದಾಗಿರ್ತೈತ್ರಿ ಗಿಡ, ಒಂದು ಕೈಲಿನಾಗಿರ್ತೈತ್ರಿ ಗಿಡ. ಈ ಗಿಡಕ್ಕೆ ಯಾರು ಔಷಧ ಆಗ್ತಾರೆ ಹೇಳ್ರಿ? ಇಲ್ಲಿ ನೋಡಿರಿ, ಇಲ್ಲಿ ಒಂದು ಉದಾಹರಣೆ ಹೇಳ್ತಾನೆ, ಸ್ವಲ್ಪ ನೋಡಿರಿ ಇಲ್ಲಿ. ಯಾಕಂದ್ರೆ ನಾನು ಹಿಂಗೆ ಸುಳ್ಳು ಅನಿಸ್ತೈತ್ರಿ. ಇಲ್ಲಿ ಸ್ವಲ್ಪ ಜಾಗ ತೋರಿಸ್ತೇನೆ ರೀ. ಈ ಜಾಗ ಹೆಂಗೈತೆ ಅಂದ್ರೆ, ಇದು ನೀರಾವರಿ ಭೂಮಿ, ಮುಳುಗಿದ ಜಾಗ ರೀ. ಇಲ್ಲಿ ಏನು ಗೊಬ್ಬರನೂ ಇಲ್ಲ, ಏನು ನಮ್ಗೆ ಏನೂ ಇಲ್ಲ ರೀ. ಆರ್ನು ಇಲ್ಲೊಂದು ಗಿಡ ಬೆಳೆದೈತಿ. ಈ ಗಿಡಕ್ಕೆ ಯಾರು ಹಾಕ್ಯಾರ ನೀರ? ಎಕ್ಕಿ ಗಿಡ ಬೆಳೆದೈತ್ರಿ, ಮತ್ತೆ ಗಿಡ ಅಲ್ರಿ, ಎಕ್ಕಿ ಗಿಡ ಬೆಳೆದೈತ್ರಿ. ಅದು ಹೆಂಗೆ ಬೆಳಿತೀರಿ ನೀರ? ವಿಚಾರ ಮಾಡ್ರಲ್ಲ ನೀವು. ವಿಚಾರ ಮಾಡಿರಿ, ಸ್ವಲ್ಪ ನೋಡಕ್ಕೆ ನಿಲ್ರಿ. ನೋಡಿರಿ ಈ ಗಿಡಕ್ಕೆ, ಇದು ನೋಡಿರಿ, ಈ ಗಿಡಕ್ಕೆ ಯಾರು ಲಾಗೋಡ್ ಹಾಕಾರ್ರಿ? ಯಾರು ಔಷಧ ಬಿಡ್ಯಾರ್ರಿ? ನೋಡಿರಿ ಹೆಂಗೆ ಬೆಳೆದೈತದ. ಇಲ್ಲಿ ಹುಲ್ ನೋಡಿರಿ, ಇದಕ್ಕೆ ಯಾರು ಲಾಗೋಡ್ ಹಾಕ್ತೀರಿ? ಯೂರಿಯಾ ಹಾಕ್ತೀರಿ ಏನ್ರಿ? NPK ಹಾಕ್ತೀರಿ ಏನ್ರಿ? ಹೇಳ್ರಿ, ಏನು ಪೊಟ್ಯಾಶ್ ಹಾಕ್ತೀರಿ? ಏನು ಹಾಕ್ತೀರಿ ನೀವು? ನೋಡಿರಿ ಹೆಂಗೆ ಬೆಳೆದೈತಿ. ಅದಕ್ಕೆ ರೀ, ಏನಾದ್ರು ಆ ಗಿಡನ ಹೆಂಗೆ ಬೆಳೆದೈತಿ ರೀ, ನೀವು ವಿಚಾರ ಮಾಡಲ್ಲ. ಭೂಮಿಗೆ ಏನು ಬೇಕು ಅನ್ನೋದು ವಿಚಾರ ಮಾಡಿರಿ, ಹೊರತು ಬೆಳಿಗ್ಗೆ ಏನು ಬೇಕಂತ ವಿಚಾರ ಮಾಡಬೇಡ್ರಿ. ಭೂಮಿ ಕೊಟ್ರೆ ಬೆಳಿಗ್ಗೆ ಬರಟಿಗೆ ಬರ್ತೈತಿ ರೀ. ಹೊಟ್ಟೆ ಕೊಟ್ರನಲ್ಲ, ಹೊಟ್ಟೆಯಿಂದ ತಾಕತ್ ಮೈಗೆ ಬರೋದ್ರಿ. ನೀವು ಊಟ ಮಾಡಿ ಹೊಟ್ಟೆ ತುಂಬ ಏನು ಬೇಕು ಎಲ್ಲ ತಿಂದ್ರನ ಸರಿಯಾಗಿರಲ್ಲ. ಅದು ಶರೀರಕ್ಕೆ ಬರೋದು, ಶರೀರಕ್ಕೆ ತಾಕತ್ತು ಬರೋದು, ಎನರ್ಜಿ ಬರೋದು, ಎನರ್ಜಿ ಆಯ್ತು, ಕೆಲವೊಂದು ಸ್ಟೆಮಿನಾ ಆಯ್ತು, ಎಲ್ಲ ಹೆಂಗೆ ಬರೋದಲ್ಲ. ಅದೇ ರೀತಿ ರೀ, ಭೂಮಿಗೆ ಏನು ಬೇಕು ನೋಡ್ರಿ, ಬೆಳಿಗ್ಗೆ ಅಲ್ರಿ. ಭೂಮಿ ಕೊಟ್ರೆ ಬೆಳೆ ಆಟೋಮೆಟಿಕ್ ಬರ್ತೈತಿ ರೀ. ಈಗ ನೀವೇನು ಮಾಡ್ತೀರಿ, ಬೆಳಿಲ್ತು ಯೂರಿಯಾ ಹಾಕತ್ತೀರಿ. ಯೂರಿಯಾ ಹಾಕ್ರಿ, ಯಾಕಂದ್ರೆ ನೀವು ರೊಕ್ಕ ಇದ್ದಾರಾತು, ಕೆಲವೊಂದು ವಿಚಾರ ಆಗ್ತಿರ್ತೈತಿ. ನಾ ತಾಪಣ ಅಲ್ರಿ, ಒಬ್ಬ ವಿಚಾರ ಒಂಥರ ಅಲ್ಲ ರೀ. ಈಗ ನಿಮ್ಮ ಏನು ಯೂರಿಯಾ ಹಾಕ್ತೀರಿ, ರಸಗೊಬ್ಬರ ಹಾಕ್ತೀರಿ, ಅವ್ರ ಭೂಮಿ ಒಳಗೆ ಒಂದು ಪರೀಕ್ಷೆ ಮಾಡಿರಿ. ಏನಿಲ್ಲ ರೀ, ಸ್ವಲ್ಪ ರೀ, ಒಂದು ಗೇನು ಹಾಡ್ರಿ, ಬೇಕಾದ್ರೆ ಎಲ್ಲರೂ ಸ್ವಲ್ಪ ಹಾಡ್ರಿ. ಹಾಡಿ ಅಲ್ಲಿ ಆ ಮಣ್ಣೊಳಗೆ ಹೊಲ ಏನು ರೀ, ಮಳಿ ಹೊಳ ಅಂತಾರಲ್ಲ, ಮಳಿ ಹೊಳ, ಹೌದಾ ನೋಡ್ರಿ, ಅದೇನ್ರಿ ಒಂದೇನ್ರಿ, ಚೆಕ್ ಮಾಡಿರಿ. ಚೆಕ್ ಮಾಡ್ರಲ್ಲ ನೋಡ್ನು. ರೈತನ ಮಿತ್ರ ಅಂತಾರ್ರಿ ಅವನ್ನ. ಇಲ್ಲ ರೀ ಹೊಳ ಚೆಕ್ ಮಾಡಿಲ್ಲ ನಿಮ್ಮ ಭೂಮಿ ನೋಡೋನು. ಅಡ್ಡಾಡಿ ಚೆಕ್ ಮಾಡ್ರಿ, ಒಂದು ಹುಳ ಸಿಗಲ್ಲ ರೀ ನಿಮಗೆ. ನೀವು ಭೂಮಿ ಒಕ್ಕಲ್ತನ ಮಾಡತ್ತೀರಿ, ರೈತಾಕಿ ಮಾಡತ್ತೀರಿ, ಹೆಂಗೆ ಮಾಡತ್ತೀರಿ? ಅದೇ ಅಂತ ಆದ್ರಿ ಅಂತ ಇಲ್ದ ಭೂಮಿ ಒಳಗೆ ರೈತ ಒಕ್ಕಲ್ತನ ಮಾಡೋದ. ಸ್ವಲ್ಪ ಸಣ್ಣ ಥಿಂಕ್ ಮಾಡಿರಿ. ಏನು ನೋಡತ್ತೀರಿ ನೀವು? ಎಲ್ಲ ರೈತರು ದೊಡ್ಡ ರೈತರದ ನಿಮ್ಮ ಮುಂದೆ ಸೈನ್ ಅಲ್ರಿ. ನಾನು ಎಂಥವ್ರಿ, ಈಗೀಗ ಬಂದವ್ರಿ. ಅದು ನಮ್ಮ ವಿಚಾರ ಐತಿ, ವಿಚಾರ ನಿಮ್ಗೆ ಹೇಳ್ತು, ನಿಮ್ಮ ವಿಚಾರ ನಮ್ಗೆ ಹೇಳ್ರಿ. ತಪ್ಪಿದ್ರೆ ತಪ್ಪೈತನ್ರಿ, ನಾವೇನು ಬೇಡಂಗಿಲ್ಲ. ಯಾಕಂದ್ರೆ ನಮಗೂ ಏನು ಜ್ಞಾನ ಇಲ್ಲ ಆಗಿರಲ್ಲ. ನನಗೇನು ಅದೇನಂತಾರಲ್ಲ, ಎಳ್ಳಷ್ಟು ಜ್ಞಾನ ಇಲ್ಲ ರೀ ಒಕ್ಕಲ್ತನದಾಗ. ಈಗ ಮಾಡತ್ತೀರಿ ನಾವು. ಹಂಗಲ್ರಿ, ತಿಳಿದು ಹೇಳ್ತಿರ್ತಾವ್ರಲ್ಲ ಅಷ್ಟೇ. ಸ್ವಲ್ಪ ಏನೋ ತಪ್ಪಿರ್ತೈತಿ, ನಾವು ಏನು ಸರಿ ಅಲ್ಲ. ನಾ ವಿಚಾರ ಮಾಡಿದ್ರೆ ಹೇಳ್ತಾನೆ ರೀ. ಯಾಕಂದ್ರೆ ನಾನು ಈಗ ಮಾಡತ್ತನು, ನಾನು ಸ್ವಲ್ಪ ಟ್ರೈ ಮಾಡತ್ತನು. ಅದಕ್ಕೆ ಕೆಲವೊಂದು ಮಂದಿ ಹೇಳ್ತಾರೋ ಖರ್ಚು ಕಡಿಮೆ ಮಾಡೋದ್ರಿ, ಲಾಭಾರ ಹೆಚ್ಚಿಗೆ ಲಾಭ ಐತ್ರಿ, ಲುಕ್ಸಾನಾರ ಕಡಿಮೆ ಲುಕ್ಸಾನ ಐತ್ರಿ.
ಅಷ್ಟೇ ಅಲ್ಲ. ಅದನ್ನು ಬಿಟ್ಟು ಎಲ್ಲ ಬಿಟ್ಟು ಯಾಕೆ ವೈದ್ಯ ಲಾಗೋಡ್ ಹಾಕಿನಿ, ಗೊಬ್ಬರ ಹಾಕಿನಿ, ಅದನ್ನ ಹಾಕಿನಿ, ಇದನ್ನ ಹಾಕಿ ಔಷಧ ಬಡ್ತೀನಿ, ಟಾನಿಕ್ ಬಡ್ತೀನಿ, ಏನಾಗೋದ್ರಿ ಭೂಮಿಗೆ? ಭೂಮಿ ತಾಕತ್ತೇಲಿ ಉಳಿದ್ರಿ ಅಣ್ಣ. ನೋಡ್ರಿ, ನೀವು ಬಿಡೋ ಔಷಧ, ಲಾಗೋಡ, ಟಾನಿಕ ಬೆಳಿಕಿದ್ರೆ ಭೂಮಿ ತಿಂತೈತ್ರಿ. ಭೂಮಿ ತಿಂದು ಏನಾಯ್ತು ರೀ? ಭೂಮಿ ಒಳಗೆ ತಾನು ತಾಕತ್ತು ಕಳ್ಕೋದೈತ್ರಿ. ಭೂಮಿಗೆ ಇದು ಎಲ್ಲ ಕೊಟ್ಟಿರ್ತಾನೆ. ಪ್ರಕೃತಿ ಹೆಂಗೆ ರೀ, ಎಲ್ಲ ಹತ್ರವಾಗಿ ಇರ್ತೈತಿ ರೀ. ನಾವೇಂತಂದು ಅದಕ್ಕೆ ಕೊಡೋ ಖರ್ಚಿಲ್ಲ, ಅದು ನಮಗೆ ಕೊಟ್ಟಿರ್ತೈತಿ ಅಲ್ಲ. ಯಾಕಂದ್ರೆ ನಾವು ಏನು ಕೊಡಾರ ಅದಕ್ಕೆ? ಏನು ಕೊಡಾರದೆ ರೀ? ನಿಮ್ಮ ಶರೀರಕ್ಕೆ ಏನು ಬೇಕು ದೇವ್ರು ಕೊಟ್ಟಾನ್ರಲ್ಲ. ಅದು ಗಾಳಿ ಬೇಕಾದ್ರೆ ಗಾಳಿ, ನೀರು ಬೇಕಾದ್ರೆ ನೀರು, ಊಟ ಬೇಕಾದ್ರೆ ಊಟ, ಅಷ್ಟೇ ರೀ. ಇದ್ದಿದ್ದು ಸ್ವಲ್ಪ ತಯಾರು ಮಾಡ್ಕೊಂದಿನೋ ಅಷ್ಟೇ ಅಲ್ಲ ಕೆಲಸ. ಅಷ್ಟೇ ರೀ, ಭೂಮಿಗೆಲ್ಲ ಇರ್ತೈತಿ ರೀ. ಅದನ್ನ ಸ್ವಲ್ಪ ಹದ ಮಾಡಿ ಅದಕ್ಕೆ ಪುರ್ತಕ್ಕೆ ಬಿಟ್ರೆ ಅದನ್ನ ಬರ್ತೈತಿ ರೀ. ಹೇಳೋದು ತಪ್ಪಿತ್ತು ಸರಿ ವಿಚಾರ ಮಾಡಿರಿ. ನೀವು ತಪ್ಪಿದ್ರೆ ಕಮೆಂಟ್ ಐತ್ರಿ, ಕಮೆಂಟ್ ಅಂತೂ ಫ್ರೀ ಇರ್ತೈತಿ ರೀ. ಕಮೆಂಟ್ ಮಾಡಿರಿ, ತಪ್ಪೈತಿ ತಮ್ಮ ಮನೆಯಿಂದ ಹಂಗೆ ಹಿಂಗೆ ಹೇಳ್ರಿ. ನಾವು ಕಲ್ಕೋತು, ನಮಗೂ ಸ್ವಲ್ಪ ಜ್ಞಾನ ಬೇಕು ಹೇಳ್ರಿ. ಎಲ್ಲ ಹೇಳ್ಬೇಕ್ರಿ. ನಾವು ಕಲಿಬೇಕಂತ ಬಂದವ್ರಿ ಲೈಫ್ ಫೀಲ್ಡ್ದಾಗ. ನಾವು ಕೃಷಿನ ಮಾಡೋದ್ರಿ, ಅಂದ್ಬಿಟ್ಟು ಏನು ಬೇರೆ ಕೆಲಸ ಮಾಡಂಗಿಲ್ಲ ರೀ ಅಣ್ಣ. ಏನೋ ಹಂಗೆ ಜ್ಞಾನ ಐತಿ, ಎಷ್ಟು ತಿಳಿದಿದ್ದು ನಿಮ್ಮದು ಹೇಳ್ತಾನೆ ರೀ ಅಣ್ಣ. ಅದೇನು ತಪ್ಪನ ಹಾಕೋಬೇಡ್ರಿ. ತಪ್ಪಿದ್ರೆ ತಪ್ಪನ್ರಿ, ಕರೆದ್ರೆ ಸರಿ ಇದ್ರೆ ಸರಿ ಅನ್ರಿ ಅಷ್ಟೇ. ಅದನ್ನು ಬಿಟ್ಟರೆ ನಂಗೇನು ಹಾಕೋಬೇಡ್ರಿ. ಯಾಕಂದ್ರೆ ನಾ ತಿಳಿದು ಹೇಳ್ತಾನೆ ರೀ. ಈಗ ಪ್ರತಿಯೊಂದು ಅಂತ ತಗೊಂಡಾರಿ. ಬೇವಿನ ಗಿಡ ಆಯ್ತು, ನೀಲಗಿರಿ ಗಿಡ ಆಯ್ತು, ಕೆಲವೊಂದು ದೊಡ್ಡ ದೊಡ್ಡ ಮರ ಇರ್ತಾವೆ. ಆಲದ ಮರ ಆಯ್ತು, ಇವಕ್ಕೆ ಯಾರು ಹಾಕ್ತೀರಿ? ಆಲದ ಮರ, ಹತ್ತಿ ಮರ ಏನು ರೀ ಇವಕ್ಕೆ ಯಾರು ಹಾಕ್ತೀರಿ? ಒಬ್ಬರೆಲ್ಲ ಲಾಗೋಡ್ ಹಾಕ್ತೀರಿ ನೀವು? ಈಗ ಯೂರಿಯಾ ಒಗಿತೀರಿ, NPK ಒಗಿತೀರಿ, ಪೊಟ್ಯಾಶ್ ಒಗಿತೀರಿ, ಹೇಳ್ರಲ್ಲ ಏನು ಒಗಿತೀರಿ? ಏನೂ ಒಯ್ಯಂಗಿಲ್ಲ ರೀ. ತಂತನ ಒಂದು ಹನಿ ನೀರ ಅದು ಏನು ಬೇಕಾ ಪ್ರಕೃತಿ ತೊಗೊಂತ ಅಂತಾನೆ ಜೀವನ ಮಾಡ್ತಿರ್ತೈತೆ ಅದ. ಹಂಗೆ ರೀ, ಪ್ರತಿಯೊಂದು ಬೆಳೆ ತಮ್ಮ ಜೀವನ ಮಾಡೋರು ತಾಕತ್ತು ದೇವ್ರು ಕೊಟ್ಟಿರ್ತಾನೆ ರೀ ಅವ್ರು. ನಾವು ಏನು ಮಾಡೋಕೆ ಗರ್ಜಲ್ಲ ರೀ. ಬಾ ಮಾಡಿ ಕೀಡಿ ಆದ್ರೆ ಇಲ್ಲೇ ಈಗಂತೂ ಆರ್ಗ್ಯಾನಿಕ್ ಔಷಧ ತೊಡಗಿಸ್ತಾರೆ, ಸ್ವಲ್ಪ ಸಿಂಪಡಿಸೋದು ಬಿಟ್ಬಿಡೋದು ರೀ. ಭೂಮಿ ತಾಕತ್ತು ಹಾಕೋರಿ ಅಣ್ಣ. ಭೂಮಿ ಇದ್ರೆ ನಾವಿದ್ರೆ ಭೂಮಿ ಅಲ್ರಿ ಅಣ್ಣ. ಆ ಥರ ಕಮ್ಮಿ ಇದ್ದತ್ತು ರೀ. ಈಗ ಚಲೋ ಅಂತ ಬಿಟ್ರೆ ಚಲೋ ಅಂತ ಆಯ್ತು ನೋಡ್ರಿ. ನಾವು ಔಷಧನ ಆತು, ಮಕ್ಳಿಗೂ ಔಷಧ ಕೊಡಾತವು. ಆ ಮಕ್ಕಳು ಏನು ರೀ ಬರೀ ರೋಗನಿಶಾಗಿ ಹುಟ್ಟಾತಾರ ರೀ. ಆ ಹುಟ್ಟುವನು ಯಾರಲ್ಲೂ ತಾಕತ್ತಲ್ರಿ ಅಣ್ಣ. ಯಾರಲ್ಲಿ ಐತಿ ಹೇಳ್ರಿ? ನಮ್ಮ ಹಿರಿಯರು ಹೇಳ್ತಾರ ಕೇಳ್ರಿ. ನಾ ಎಷ್ಟೋ ಜನ ಹೇಳಿದಾರೆ ನನಗನ, ಎಷ್ಟೋ ಜನ ಹೇಳ್ಯಾರ ರೀ. ಒಂದು ನೇಗಲ ಒಬ್ಬ ಮನುಷ್ಯ ಹೊತ್ಕೊಂಡು ಹೊಂಟ್ರೆ 2-3 ಕಿಲೋಮೀಟ್ರ್ ಹಂಗೆ ಹೊತ್ಕೊಂಡು ಹೋಗ್ತಿರ್ತೆ ನೇಗಲ. ನೀವು ಹೊರಲ್ಲ ನೋಡೋಣ ನೇಗಲನ, ಹೊತ್ತು ವಿಡಿಯೋ ಮಾಡಿ ತೋರಿಸ್ರಿ ನಮಗೆ ನೋಡೋಣ. ಒಂದು ನೇಗಲ ಹೊತ್ಕೊಂಡು ಹೋಗ್ರಿ, ಒಂದು 2-3 ಕಿಲೋಮೀಟ್ರ್ ಹೊತ್ಕೊಂಡು ಹೋಗ್ರಿ, ಗೊತ್ತಾಯ್ತು ನಿಮಗೆ. ಏನು ರೀ ಅಂಥ ತಾಕತ್ತಿರೋ ಜನ, ಅಂಥ ತಾಕತ್ತಿರೋ ನಮ್ಮ ಹಿರಿಯರ್ರಿ. ಅವ್ರು ಹಿಟ್ಟಾಗಿ ನಾವು ನಿಂತಾರ್ರಿ. ಏನೈತಿ ನಮ್ಮ ತಾಕತ್ತ? ಒಂದು 50 ಕಿಲೋ ಹೊರಬೇಕಾದ್ರೆ ವಿಚಾರ ಮಾಡ್ತಾರೆ. ಒಬ್ಬರು ಕರಿತವ್ರು ಮತ್ತು ವರ್ಷ ಬರೋಪ್ಪ ಆತ ಅಂದ್ರೆ ಯಾವ ಸ್ಟೇಜ್ಗೆ ಹೋಗಿದಾರೆ ನಾವು. ಅದಕ್ಕೆ ಸ್ವಲ್ಪ ವಿಚಾರ ಮಾಡಿ ನೋಡ್ರಿ ಅಣ್ಣ. ಭೂಮಿ ತಾಕತ್ತು ಉಳಿಸ್ಕೊಳ್ಳಿ. ಭೂಮಿಯ ನಮ್ಮ ಆಸ್ತಿ ಅಣ್ಣ. ಭೂಮಿ ಒಂದು ತಾಕತ್ತಿದ್ರೆ ನಾವು ತಾಕತ್ರಿ. ಭೂಮಿ ತ ಎಲ್ಲ ಕೊಟ್ಟಾಡ್ರಿ. ಆಕಿಗೆ ಏನೋ ಕೊಡೋದು ಬೇಕಾಗಿಲ್ಲ ನಾವು. ಆಕೆಯಲ್ಲಿ ಸ್ವಲ್ಪ ಹಾಕಿ ಆಕೆ ಏನು ಕೇಳತ್ತಾಳು, ಆಕಿನ ಚಂದಂಗೆ ಹಸನಂಗೆ ಇಟ್ರೆ ಮುಗಿತ್ರಿ ಭೂಮಿ. ಗಳೆ ಹೊಡೀರಿ, ಹೊಳೆ ಏನಾಗೋಯ್ತು ರೀ? ಎಡಿಯದಾವು ಎಡಿ ಹಾಕ್ರಿ. ಹಿರಿಯರು ಎಡಿ ಅದಕ್ಕೆ ಮಾಡ್ಯಾರ್ರಿ. ತೋರಿ ಎಡಿ ಹಾಕ್ರಿ. ಈಗೇನು ರೀ ಎತ್ಗೋ ಸಾಕ್ರಿ ಅಣ್ಣ. 10 ಕೊಟ್ಟು 10-20 ಲಕ್ಷ ಟ್ರಾಕ್ಟರ್ ತರದ, 1 2 ಲಕ್ಷ ಕೊಟ್ಟು ಎತ್ಗೋ ತುಂಬರಲ್ಲ ಏನಾಗೋಯ್ತು ರೀ? ತಂದು ಸಾಕ್ರಿ ಎತ್ಕೊಳ. ಸಾಕಿ ನೋಡ್ರಿ ಎತ್ಗೋ ಸಾಕಿರ ಗೊಬ್ಬರ ಆತು. ಗೊಬ್ಬರಿಂದ ನಿಮಗೆ ಗೊಬ್ಬರ ಹಾಕಿರಂತೂ ನಿಮ್ಗೆ ಯಾವ ಫರ್ಟಿಲೈಸರ್ ಬ್ಯಾಡ್ರಿ. ಅಂದರೆ ರಸಗೊಬ್ಬರ ಯಾವ ಬ್ಯಾಡ್ರಿ. ಒಂದು ರಸಗೊಬ್ಬರ ಬ್ಯಾಡ್ರಿ. ಸಗಣಿ ಹಾಕಿರಾರೆ, ದನಗೋ ಸಗಣಿ ಹಾಕಿರಾರೆ, ಏನೂ ಬ್ಯಾಡ್ರಿ. ಅದು ತಾಕತ್ರಿ ಅದ. ಅದನ್ನು ಮಾಡಿರಿ. ಒಂದು ದನ ಬಿಟ್ಟು 1-2 ಎತ್ಗಳು ಕಟ್ರಿ ಕಮ್ಮಿ ಮನ್ಯಾಗ. ಏನು ಮಾಡಿರಿ ಅದನ್ನು ಬಿಡ್ರಿ. ತಾಕತ್ತೈತಿ, ಔಷಧ ಬುಡಿ ಐತಿ, ಲಾಗೋಡ್ ಹಾಕೋದೈತಿ. ನಾ ಹೇಳ್ತೀನಿ ಕೇಳ್ರಿ, ದನಗಳು ಸಗಣಿ ಹಾಕಿ ನೋಡ್ರಿ ಗೊಬ್ಬರ ರೀ. ಹಾಕಿ ನೋಡಿ, ಒಟ್ಟು ಏನು ಬಿಡಿಬ್ಯಾಡ್ರಿ ನೀವು. ಒಂದು ಟಾನಿಕ್ ಬಿಡಬೇಡ್ರಿ, ಒಂದು ಯಾವ ಏನು ರೀ ರಾಸಾಯನಿಕ ಯಾವ ಗೊಬ್ಬರ ಒಗಿಯಬೇಡ್ರಿ ನೀವು. ಬಿಟ್ಟು ನೋಡ್ರಿ ಹಂಗೆ ನಿಮ್ಮ ಬೆಳೆ ಹೇಳಿದಂಗೆ ಬರ್ತೈತ್ರಿ ಅಣ್ಣ. ಹೇಳಿದಂಗೆ ಬರ್ತೈತ್ರಿ. ಕುರಿಗಳಂತೂ ಅಡ್ಡಾಡ್ತದಾರಿ, ಅವ್ನು ಮಲಸ್ರಿ. ಎಷ್ಟು ಹತ್ತದ್ರಿ, ಎಷ್ಟು ಕೊಡಾರದ್ರಿ ಖರ್ಚು ರೀ ಅವ್ರಿಗೆ. ನೋಡ್ರಿ ಲಾಗೋಡ್ ಅಂತೂ ತುಟಿ ಭಾಳ ಆಗೈತಿ ರೀ. ಅದ ಲಾಗೋಡ್ ರೊಕ್ಕ ಇದಕ್ಕೆ ಹಾಕಿರಲ್ಲ, ಏನಾಗೋಯ್ತಿ? ನುಕ್ಸಾನ ಆಯ್ತು ರೀ ನಿಮಗೆ. ಹಾಗಾಗಿಲ್ಲ ರೀ, ಏನು ನುಕ್ಸಾನ ಆಗಿಲ್ಲ ರೀ. ಎಲ್ಲ ಇಲ್ಲೇ ಐತ್ರಿ ಅಣ್ಣ. ವಿಚಾರ ಮಾಡಿರಿ. 1 ಟ್ರಿಪ್ ಗೊಬ್ಬರ ಇಟ್ರಿ ಹಬ್ಬ ಅಂದ್ರೆ 3000 ರೂಪಾಯಿ ಐತ್ರಿ. 3000 ರೂಪಾಯಿ. ನೀವು 1 ಚೀಲ 2 ಚೀಲ ಲಾಗೋಡ್ ಬೇಕ್ರಿ, 4000 ರೂಪಾಯಿ ಐತ್ರಿ. 1000 ರೂಪಾಯಿ ಹೋಯ್ತಲ್ಲ ರೀ ನಿಮಗೆ. ಒಂದು ಎಕರೆಗೆ ಹಬ್ಬ ಅಂದ್ರೆ 2 ಟ್ರಿಪ್ ಬೇಕ್ರಿ. 1 ಎಕರೆಗೆ ಎಷ್ಟು ಲಾಗೋಡ್ ಗ್ಯಾರದ್ರಿ ನೀವು? ಕಡಿಮೆ ಅಂದ್ರೂ 3-4 ಬೇಕ್ರಿ ನಿಮಗೆ. ಬೆಳೆ ಮೇಲೆ ಡಿಪೆಂಡ್ ಆಯ್ತು ಅದೇನು. ವಿಚಾರ ಮಾಡಿರಿ, ನೋಡಿರಿ. ವಿಚಾರ ಮಾಡಿ ಆದಷ್ಟು ಕಡಿಮೆ ಮಾಡಿರಿ. ಭೂಮಿ ತಾಕತ್ತು ಉಳಿಸ್ರಿ. ಯಾಕಂದ್ರೆ ರೈತ ಬದುಕೋದ ಭೂಮಿ ಇಲ್ದ ರೈತ ಇಲ್ರಿ. ಭೂಮಿ ತಾಕತ್ತಿದ್ರೆ ರೈತ ತಾಕತ್ರಿ. ಏನು ಹೇಳ್ತಾನೆ, ಭೂಮಿ ತಾಕತ್ತ ರೈತರ ಆಕತ್ರಿ. ಆದಬ್ಬ ತಾಕತ್ರ ನಮ್ಗೇನು ತಾಕತ್ರಿ? ನಾವೆಂತ ತಾಕತ್ರಿ? ಭೂಮಿ ತಾಯಿ ನಾವು ಆಸ್ತಿ ಇರಲ್ಲ. ಆಕಿದ್ರೆ ನಮಗೆಲ್ಲ ರೀ. ಆಕೆ ಗೈಟಿರ್ಬೇಕು, ನಾವು ಗೈಟಿರ್ತೇವೆ. ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಇಷ್ಟೇ ಹೇಳ್ತಾನೆ ನೋಡ್ರಿ. ದಯವಿಟ್ಟು ಎಲ್ಲರೂ
ಆದಷ್ಟು ರಸಗೊಬ್ಬರ ಕಡಿಮೆ ಮಾಡಿರಿ.